ಓಕೆ ಮ್ಯಾಮ್. ಇನ್ನ ಇಲ್ಲಿ ಹೊರಗಡೆ ನಾರಾಯಣ್ ಗೌಡ್ರು ಏನಿದ್ದಾರೆ, ಅವ್ರ ಮಗನ್ ಮದ್ವೆ ಇದೆ, ಅವರು ಇನ್ವಿಟೇಷನ್ ಕೊಡಕ್ಕೆ ಅಂತ ಹೋಗಿರ್ತಾರೆ ಸುದೀಪ್ ಸರ್ಗೆ. ಬಟ್ ಹೊರಗಡೆ ಹೆಂಗ್ ಅದನ್ನ ವೈರಲ್ ಮಾಡ್ಬಿಡ್ತಾರೆ ಅಂದ್ರೆ, ಅವರು ಲಾಬಿ ಮಾಡಕ್ ಹೋಗಿದ್ದಾರೆ, ಅಂದ್ರೆ ಅಶ್ವಿನಿ ಅವ್ರನ್ನೇ ಗೆಲ್ಲಿಸ್ಬೇಕು ನೀವು ಅಂತ ಹೇಳಿ ಲಾಬಿ ಮಾಡಕ್ ಹೋಗಿದ್ದಾರೆ ಅಂತ. ಅದಕ್ಕೆ ತುಂಬಾ ಚೆನ್ನಾಗಿ ನಾರಾಯಣ್ ಗೌಡ್ರು ಎಕ್ಸ್ಪ್ಲನೇಷನ್ ಕೊಟ್ರು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರು. ಅವರು ಹೊರಗಡೆ ಈ ತರದೆಲ್ಲ ವಿಚಾರಗಳಾಗಿತ್ತು, ಇದೇನಾದ್ರು ನಿಮಗೆ ಗೊತ್ತಾಯ್ತಾ? ಅಂದ್ರೆ ಮನೆ ಹೊರಗೆ ಬಂದ್ಮೇಲೆ ಮನೆಯವ್ರೇನಾದ್ರು ಹೇಳಿದ್ರ ಇದನ್ನೆಲ್ಲ? ಅಂದ್ರೆ ನನ್ನ ಕೈಯಲ್ಲಿ ಫೋನ್ ಇಲ್ಲದೆ ಇರೋದ್ರಿಂದ ಬರೀ ನನಗೆ ಯಾರಾದ್ರೂ ಹೇಳೋದನ್ನ ನಾನು ಕೇಳ್ತಿದ್ದೀನಿ ಅಷ್ಟೇ. ಬಟ್ ನನ್ಗಿನ್ನೂ ನನ್ನ ಕೈಗೆ ಫೋನ್ ಬಂದಿಲ್ಲ, ನಾನಿನ್ನೂ ನನ್ನ ಗುರುಗಳನ್ನ ನಾನು ಭೇಟಿ ಮಾಡಿಲ್ಲ. ಬಟ್ ಒಂದು ವಿಷಯ ಮೇಡಮ್ ನಾನು ಹೇಳೋದು, ನಮ್ಮ ಸಂಘಟನೆ ಇವತ್ತೇನು ನಾವು ಕನ್ನಡ ಪರ ಸಂಘಟನೆ ನಾವು ಹೇಳ್ಕೊತೀವಿ, 25 ಲಕ್ಷ ಕೊಡೋ ಅಷ್ಟು ನಾವೇನು ಶ್ರೀಮಂತ ಸಂಘಟನೆ ಅಲ್ಲ. ಆಮೇಲೆ ನನಗೆ ಅಂಥ ಬಿರುದು ನನಗೆ ಅವಶ್ಯಕತೆ ಇಲ್ಲ. ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ, ಅಶ್ವಿನಿ ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂದರೆ, ನನ್ನ ಕುಟುಂಬದವರು ಹಲವಾರು ಜನ ಇಂಡಸ್ಟ್ರಿಲಿದ್ದಾರೆ, ಹಲವಾರು ಜನ ಬೇರೆ ಬೇರೆ ಹುದ್ದೆಗಳಿದ್ದಾರೆ. ಯಾವತ್ತು ಯಾರ ಹೆಸರು ಹೇಳ್ಕೊಂಡು ನಾನು ಇಲ್ಲಿವರೆಗೂ ಬಂದವಳಲ್ಲ. ಇವತ್ತು ಬಿಗ್ ಬಾಸ್ ಮನೆ ತನಕ ನಾನು ಬರೋದಕ್ಕೆ ನನಗೆ 20 ವರ್ಷ ಜರ್ನಿ ಬೇಕಾಯಿತು. ಯಾರ ಐಡೆಂಟಿಟಿ ಇಟ್ಕೊಂಡು ನಾನು ಬರಲಿಲ್ಲ. ಇಲ್ಲಿಂದ ಹೋದ್ಮೇಲೂ ನಾನು ಯಾರ ಐಡೆಂಟಿಟಿನೂ ಇಟ್ಕೊಳ್ಳಲ್ಲ. ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಅಶ್ವಿನಿ. ಬಟ್ ಇವತ್ತು ನನ್ನ ಗುರುಗಳು, ನನ್ನ ಅಣ್ಣ ನಾರಾಯಣ್ ಗೌಡ್ರು ನನಗೆ ಬೆಂಬಲ ಕೊಟ್ಟರು ಅಂದರೆ, ನಾನೊಂದು ಸಂಘಟನೆಯಲ್ಲಿ ನನ್ನ ಪರಿಶ್ರಮ ಇದೆ. ನಾನು ಬರೀ ಒಬ್ಬ ಕಲಾವಿದೆ ಅಲ್ಲ, ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ಕೇಸ್ಗಳು ಹಾಕ್ಸ್ಕೊಳಕ್ಕೂ ರೆಡಿ, ಜೈಲಿಗೆ ಹೋಗೋಕ್ಕೂ ರೆಡಿ ಆಗಿರೋಂಥ ಹೆಣ್ಮಗಳು. ಎಷ್ಟು ಜನ ಕಲಾವಿದ್ರಿಗೆ ಆ ಕೇಪಬಿಲಿಟಿ ಇದೆ? ಒಂದು ನಿಮಿಷ ಪ್ರಶ್ನೆ ಮಾಡಿ ಕೇಳಿ. ಎಲ್ಲರೂ AC ರೂಮ್ ಕೇಳ್ತಾರೆ, ಕ್ಯಾರವಾನ್ ಕೇಳ್ತಾರೆ, ಬೀದಿಲಿ ಕೂತ್ಕೊಂಡು ಯಾರಾದ್ರೂ ಒಂದಿನ ಚಿತ್ರಾನ್ನ ತಿನ್ಬಿಡ್ಲಿ ನೋಡೋಣ ಅಲ್ವಾ? ಜೈಲಿಗೆ ಬರ್ತೀವಿ ಅಂತ ಯಾರಾದರೂ ಹೇಳ್ಬಿಡ್ಲಿ ನೋಡೋಣ. ಇಷ್ಟು ನನ್ನ ಮೇಲೆ ಘಾಸಿ ಆದಾಗಲೂ ಕೂಡ ಯಾವತ್ತೂ ನಾನು ಕುಗ್ಲಿಲ್ಲ. ಯಾಕಂದರೆ ಹೊರಗಡೆ ನಾನು ಯುದ್ಧ ಮಾಡಿಕೊಂಡೆ ಒಳಗಡೆ ಹೋಗಿರೋದು, ಯಾವುದು ನಂಗೆ ದೊಡ್ಡದು ಅನ್ಸಲ್ಲ. ಬಟ್ ನನಗೆ ಹೊರಗಡೆಯಿಂದ ನನ್ನ ಕುಟುಂಬ ಅಂತ ನಾನು ಏನು ಅಂದ್ಕೊಂಡಿದ್ದೀನಿ, ನಾರಾಯಣ್ ಗೌಡ್ರು ನನಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಂಥ ಗುರುಗಳು ನನ್ನ ಪರವಾಗಿ ನಿಂತ್ಕೋತಾರೆ. ಬಿಕಾಸ್ ನಿಂತ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಲ್ಲರೂ ಕೂಡ ಒಂದೊಂದು ವಿಭಾಗಗಳಲ್ಲಿ, ಈಗ ನೀವು ಮಾಧ್ಯಮದಲ್ಲಿ ಇದ್ದೀರಾ ಅಂದಾಗ, ನೀವು ಯಾವುದೋ ಒಂದು ಹಂತಕ್ಕೆ ಹೋಗ್ತೀರ ಅಂದರೆ ನಿಮ್ಮ ಕೊಲೀಗ್ಸ್ ನೀವು ಕೇಳ್ತೀರಾ ನಮಗೆ ಸಪೋರ್ಟ್ ಮಾಡಿ ಅಂತ. ಈಗ ನಾವು ಹೇಳೋವಂಥದ್ದು, ಈಗ ಕನ್ನಡ ಬಿಗ್ ಬಾಸ್ ಸೀಸನ್ 12 ನಮ್ಮ ಕನ್ನಡಿಗರೇ. ಬಟ್ ವಿಶೇಷತೆ ಏನು ಅಂದರೆ, ನಮ್ಮ ಕನ್ನಡದ ಒಬ್ಬ ಹೋರಾಟಗಾರ್ತಿ, ನಮ್ಮನೆ ಮಗಳು, ನಮ್ಮ ಕುಟುಂಬದ ಒಬ್ಬ ಮಗಳು ಅಲ್ಲಿ ಇದ್ದಾಳೆ ಅಂದಾಗ ನೀವು ವೋಟ್ ಹಾಕಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ. ಅದಕ್ಕೆ ನೀವು ಇನ್ನೊಬ್ಬರನ್ನ ಸೋಲ್ಸಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಮಾನವಾಗಿ ಒಬ್ಬ ಹೆಣ್ಣು ಮಗು ಯಾರನ್ನೋ ಗೆಲ್ಲಿಸೋ ಬರದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ತೇಜವಾದಿ ಮಾಡ್ತಿದಾರಲ್ಲ, ಅವ್ರನ್ನ ನಾನು ಕೇಳ್ತೀನಿ, ಗೆಲ್ಲಿಸಿ ಅಂತ ಹೇಳಿದ್ದಾರೆ ಹೊರತಾಗಿ ಇನ್ನೊಬ್ಬರನ್ನ ನೀವು ಕೆಳಗೆ ಇಟ್ಟು ಅವಮಾನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಅದು ನನ್ನ ಕುಟುಂಬ ನನಗೆ ಕೊಟ್ಟಂಥ ಗೌರವ ಅದು.